ಸಿಂಪಲ್ ಮ್ಯಾಚ್, ಸಿಂಪಲ್ ಆಗೇ ಮುಗೀತು. ಸಿಂಪಲ್. ಆಕ್ಚುಲಿ ಇವತ್ತು ಹೌದು, ಇವತ್ತು ನಾನು ಆಕ್ಚುಲಿ ಸ್ವಲ್ಪ ಒಳ್ಳೆ ಕಾಂಟೆಸ್ಟ್ ಇರ್ಬೋದು ಅಂತ ಅನ್ಕೊಂಡೆ ಇವತ್ತು. ಅಂದ್ರೆ ಟೂ ಡಿಫ್ರೆಂಟ್ಲಿ ಎರಡು ಬೇರೆ ತರ ಸೆಟಪ್ ಆಗಿರೋ ಟೀಮ್ಸ್. ಓಕೆ. ಸೊ ಇವತ್ತು ಒಂಥರ ಡಿಫ್ರೆಂಟ್, ನಿನ್ನೆ ಮೊನ್ನೆ ಹತ್ರ ಅಲ್ದಿರೋ ಇವತ್ತೇನೋ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಮ್ಸ್ ಕಮಿಂಗ್ ಟುಗೆದರ್. ಬಟ್ ನೋಡೋಣ, ಇದು ಒಳ್ಳೆ ಕಾಂಟೆಸ್ಟ್ ಆಗ್ಬೋದು ಅಂತ ಅನ್ಕೊಂಡೆ, ಬಟ್ ಕಂಪ್ಲೀಟ್ಲಿ ಒನ್ ಸೈಡೆಡ್. ಇವನ್ ಹೇಗನ್ಸ್ತು ನಾನು ನಿಮ್ಗೆ? ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಆಕ್ಚುಲಿ ಒಂಥರ ಟೀಮೇ ಸಿ ಎಸ್ ಕೆ ಟೀಮೇ ಪ್ಲೇಯರ್ಸ್ ನೋಡಿದ ತಕ್ಷಣ ಏನಿದು ಟೀಮ್ ಅನ್ಸ್ಬಿಡ್ತ ಅಂತ. ಅದೇ ತರ ಕರೆಕ್ಟ್ ಆಯ್ತು ಕರೆಕ್ಟ್. ಆಕ್ಚುಲಿ. ಬ್ಯಾಟಿಂಗು ಹಂಗೆ ಆಯ್ತು, ಬೌಲಿಂಗು ಇನ್ನೂ ವರ್ಸ್ಟ್ ಆಯ್ತು ಆಕ್ಚುಲಿ. ಏನ್ 15 ಬಾಲ್ ಅಲ್ಲಿ 50 ಹೊಡೆದು ಬಿಡುತ್ತೆ ಸೂರ್ಯವಂಶಿ. ಅಲ್ಲ, ಐ ಅದು ಥಿಂಕ್ ಒಬ್ಬನ ಸೋಲೋ ಇದು ಏನ್ ಮಾಡಕ್ ಫಾಸ್ಟೆಸ್ಟ್ 50 ಅನ್ಕೊಂತೀನಿ ಇದು, ಅಲ್ಲ ಅಲ್ಲ. ಥರ್ಡ್ ಐ ಥಿಂಕ್ ಫಾಸ್ಟೆಸ್ಟ್. ಥರ್ಡ್ ಫಾಸ್ಟೆಸ್ಟ್. ಯಾಕಂದ್ರೆ 14 ಬಾಲ್ ಅಲ್ಲಿ ಆಗಿತ್ತು. 13 ಬಾರ್ಗೆ ಇವ್ನು ಹೊಡೆದಿದ್ದು ಯಾರದು, ಇವನು ಜೈಸ್ವಾಲ್. ಅವನು ಅವನೇ ಹೊಡೆದಿದ್ದು ಪ್ರೀವಿಯಸ್ಲಿ. ಹೌದು 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 ಹೌದು. ಅವನು ಮತ್ತೆ 14 ಬಾಲಲ್ಲಿ ತುಂಬಾ ಜನ ಹೊಡೆದಿದ್ದಾರೆ ಆಕ್ಚುಲಿ. ತುಂಬಾ ಅಲ್ಲ, 14 ಬಾಲಲ್ಲಿ ಆಗಿರ್ಬೇಕು. ದ್ರಾವಿಡ್ ಹೊಡೆದಿದ್ದು ನಂಗೆ ಜ್ಞಾಪಕ ಇದೆ. ಡೆಲ್ಲಿ ಡೆವಿಲ್ಸ್ ಮೇಲೆ ಹೊಡೆದಿದ್ದ ಅವನು. ಯಾರು ದ್ರಾವಿಡ್? ದ್ರಾವಿಡ್ ಹೊಡೆದಿದ್ದಾನೆ ಒಂದ್ ಟೈಮ್. ಇಲ್ಲ, ದ್ರಾವಿಡ್ 14 ಬಾಲ್ ಹೊಡೆದಿದ್ದಾನೆ, ನೀನ್ ಆಕ್ಚುಲಿ ಚೆಕ್ ಮಾಡ ಒಂದ್ ಟೈಮ್. ಬಟ್ ಹೊಡೆದಿದ್ದಾನೆ, IPL ಅಲ್ಲೇ ಹೊಡೆದಿದ್ದಾನೆ ಅವನು. ಫಸ್ಟ್ 13 ಬಾಲ್ಗೆ 50, ಅದು ಬಿಟ್ರೆ 14, ಇದು 15 ಬಾಲ್ಗೆ 50. ಇದು ಥರ್ಡ್. ದ್ರಾವಿಡ್ ಮಾಡಿಲ್ಲ. ದ್ರಾವಿಡ್ ಎಲ್ಲಿ ಮಾಡಿರ್ತಾನೆ? ರಾಹುಲ್ ಮಾಡಿದ್ದಾನೆ. KL ರಾಹುಲ್ ರಾಹುಲ್. ಮಾಡಿದ್ದಾನೆ. ರಾಹುಲ್ ಮಾಡಿದ್ದಾನೆ. ರಾಹುಲ್ ದ್ರಾವಿಡ್ ಎಲ್ಲಿ ಮಾಡಿದ್ದಾನೆ? ಓಕೆ, ಮೇ ಬಿ ರಾಹುಲ್ ಮೇ ಬಿ ಮಿಸ್ ರಾಹುಲ್ ಆಯ್ತು. ಪಂಜಾಬ್ಗೆ, ಪಂಜಾಬ್ ಅಲ್ಲಿ ಇದ್ದಾಗ ರಾಹುಲ್ ಮಾಡಿದ್ದ. ಅದು ಸ್ವಲ್ಪ ದಿನ ಇತ್ತು, ಐ ಥಿಂಕ್ 4-5 ಇಯರ್ಸ್ ಇತ್ತು ರೆಕಾರ್ಡ್ ರಾಹುಲ್. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ 13 ಬಾಲ್ ಮಾಡ್ದ. ಜೈಸ್ವಾಲ್ 13 ಬಾಲ್, ರಾಹುಲ್, ಪ್ಯಾಟ್ ಕಮಿನ್ಸ್ ಅಂಡ್ ರೊಮಾರಿಯೋ ಶೆಫರ್ಡ್, 3 ಜನ. ರೊಮಾರಿಯೋ ಶೆಫರ್ಡ್ ಲಾಸ್ಟ್ ಇಯರ್ 14 ಬಾಲ್ 50. ಸೊ 3 ಜನ ಇದ್ದಾರೆ 14 ಬಾಲ್ 50ಗಳು. 13 ಬಾಲ್ ಅಲ್ಲಿ ಒಂದು ಜೈಸ್ವಾಲ್, 15 ಬಾಲ್ ಅಲ್ಲಿ ಯೂಸಫ್ ಪಠಾಣ್ ಒಂದು, ನರೈನ್ ಒಂದು, ಪೂರನ್ ಒಂದು, ತುಂಬಾ ಜನ ಮೆಗ್ಗರ್ 2, ವೈಭವ್ ಸೂರ್ಯವಂಶಿ ಒಂದು. ಜನ ಹೊಡೆದಿದ್ದಾರೆ. ಬಟ್ ಸ್ಟಿಲ್ 20 ಬಾಲ್ಗಿನ ಕೆಳಗೆ ಮಾಡಿದಾರೆ ಅಂದ್ರೆ ಅದು ತುಂಬಾ ಇದನ್ಬೋದು. ಎನಿವೆ, ಕ್ವಿಕ್ ಆಗಿ ಇಡೋಣ, ಇದ್ರ ಬಗ್ಗೆ ಹೋಗೋಣ. ಇದು ಸ್ಟಾಟ್ಸ್ ಎಲ್ಲ ಇಡೋಣ. SCSK ಅವ್ರ ಸ್ಕೋರ್ ಬೋರ್ಡ್ ಓವರ್ಟನ್ ಲಾಸ್ಟ್ಗೆ ಏನೋ ಪಾಪ ಹೊಡೆದ ಆಕ್ಚುಲಿ. ಅಗೇನ್ ಟಾಸ್ ಓರಿಯೆಂಟೆಡ್ ಗೇಮ್ ಅನ್ಸ್ತು. ಯಾಕೆ ಅಂತಂದ್ರೆ ಅಗೇನ್ ಟಾಸ್ ಗೆದ್ದಿದ್ದೆ, ಬೌಲಿಂಗ್ ತಗೊಳ್ಳೋದು, ಅದೊಂಥರ. ಇವತ್ತು ಐ ಥಿಂಕ್ ಆಕ್ಚುಲಿ ರಿವರ್ಸ್ ಆಗಿದ್ರು ಒಂದ್ಸತಿ ನೋಡ್ಬೇಕಾಗಿತ್ತು ಗೇಮ್ ಹೇಗಿರೋದು ಅಂತ. ಯಾಕೆಂದ್ರೆ RR is a better team on paper. CSK is not a well-built team on paper. ಸೊ ಒಂದ್ ವೇಳೆ CSK ಗೆ ಫಸ್ಟ್ ಬೌಲಿಂಗ್ ಸಿಕ್ಕಿ ಟಾಸ್ ಗೆದ್ದು ಬೌಲಿಂಗ್ ತಗೊಂಡು RR ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನೋಡ್ಬೇಕಾಗಿತ್ತು ಅಂತ. ಈಗ ಏನಾಯ್ತು ಅಂತಂದ್ರೆ ಇವತ್ತು ಒನ್ ಸೈಡ್ ಡಾಮಿನೇಷನ್ ಆಗೋ ರೀಸನ್, ಟೀಮ್ ಇಸ್ ಆಲ್ಸೋ ಬೆಟರ್, ಟಾಸ್ ಇಸ್ ಆಲ್ಸೋ ದೇರ್ ಫೇವರಬಲ್, ಎರಡು ಅವ್ರ ಕಡೆಗೆ ಬಿತ್ತು. ಸ್ವಲ್ಪ ಟೀಮ್ ಏನಾದ್ರು ಸ್ವಲ್ಪ ವೀಕ್ ಇರೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಏನೋ ಒಂದ್ ಕಡೆ ಸಿಗ್ಬೇಕಲ್ಲ, ಅವಾಗ ಒಂಥರ ಮ್ಯಾಚ್ ಏನಾದ್ರು ಸ್ವಲ್ಪ ಏನಾದ್ರು ಡಿಫರೆಂಟ್ ಆಗಿರ್ಬೋದಾಗಿತ್ತೇನೋ. ಸೊ ಇವತ್ತು ಟಾಸು ಗೆದ್ದು, ಬಟ್ ವಂಡರ್ಫುಲ್ ಬೌಲಿಂಗ್ ಅಟ್ಯಾಕ್ RR ಅವ್ರದ್ದು. ಐ ಥಿಂಕ್ ಓವರ್ ಆಲ್ ಚೆನ್ನಾಗಿದೆ. ತುಷಾರ್ ದೇಶಪಾಂಡೆ ಮಾಡ್ಲಿಲ್ವಲ್ಲ ಇವತ್ತು? 2.4 26 ತುಷಾರ್ ದೇಶಪಾಂಡೆ ಅಲ್ಲ, ಬರ್ಗರ್ ಇದ್ದ, ಜಡೇಜಾ, ಸಂದೀಪ್ ಶರ್ಮಾ 1 for 22. ಹೌದಾ? ಮೇ ಬಿ ಸಂದೀಪ್ ರಾಂಗ್ ಅಲ್ಲಿ ಇಲ್ಲ, ತುಷಾರ್ ದೇಶಪಾಂಡೆ ಅಲ್ಲ, ಸಂದೀಪ್ ಶರ್ಮಾ. ಸೊ ಐ ಥಿಂಕ್ ಓವರ್ ಆಲ್ ಅದೇ ಟಾಸ್ ಆಯ್ತಲ್ಲ, ಆಮೇಲೆ ಐ ಥಿಂಕ್ ಫಸ್ಟ್ ಸ್ಪೆಲ್ ಅಲ್ಲೇ ಡಿಸೈಡ್ ಆಗೋಯ್ತು ಮ್ಯಾಚ್ ಒನ್ ಸೈಡ್ ಅಂತ. ಯಾವಾಗ ಅವರು 20-3 ರನ್ ಇದ್ರು, ಯಾವಾಗ ಔಟ್ ಆದ್ನೋ ಆಗ್ಲೇ ಡಿಸೈಡ್ ಆಗ್ಬಿಡ್ತದೆ. ಹೌದು, ಡೆಫಿನೆಟ್ಲಿ ಅಲ್ಲೇ 50% ಆಫ್ ಮ್ಯಾಚ್ ಅಲ್ಲೇ ಹೋಯ್ತು ಅನ್ಬೋದು ಸ್ಯಾಮ್ಸನ್ ಫಸ್ಟ್ ವಿಕೆಟ್. ಇವರು ಆಕ್ಚುಲಿ ನಾನು ಆಯುಷ್ ಮಾತ್ರ ಹೊಡಿತ, ಬಟ್ ಅವನು ಡಕ್ಔಟ್ ಆಗ್ಬಿಟ್ಟ. ಅದು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಅದು. 3 ವಿಕೆಟ್ಸ್ ಹೌದು, 3 ವಿಕೆಟ್ಸ್ ಎಲ್ಲೋ ಹೋಯ್ತು. ಐ ಥಿಂಕ್ ಫಸ್ಟ್ 3 ವಿಕೆಟ್ಸ್ ಎಲ್ಲೋ ಆಯುಷ್ ಮಾತ್ರ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಇದು ಕೊಡ್ತಿದ್ದ ಪಾರ್ಟ್ನರ್ಶಿಪ್, ಬಟ್ ಅಲ್ಲೇ ಹೋಗ್ತಿದ್ದು. ಇಲ್ಲ, ಐ ಥಿಂಕ್ ಅಷ್ಟು ಐ ಡೋಂಟ್ ಥಿಂಕ್ ಸೊ. ಬಟ್ ಎನಿವೆ ಐ ಥಿಂಕ್ ಬಟ್ ಅವ್ನು ಇದ್ದಿದ್ರೆ ಗೆಲ್ತಿದ್ರ ಅಂತ ಹೇಳಕ್ ಆಗಲ್ಲ.
ಬಟ್ ಅವ್ನ ವಿಕೆಟ್ ಹೋದ್ಮೇಲೆ ಕ್ಲಾರಿಟಿ ಬಂತು. ರನ್ಸ್ ಬರ್ತಿತ್ತು ಒಂದ್ ಸ್ವಲ್ಪ, ಅದು ಮಿಸ್ ಆಯ್ತು ಅಂತ. ಹಾ, ಅಂದ್ರೆ ಅದೇ ಹ್ಮ್. ಹೇಗೆ ಹೇಳೋದಂದ್ರೆ, ಅಂದ್ರೆ ಈಗ ಹೇಳ್ತಾರಲ್ಲ, ಲೈಕ್ ಅವ್ನು ಇದಿದ್ರೆ ಗೆಲ್ತಿರ್ಲಿಲ್ಲ, ಬಟ್ ಅವ್ನು ಹೋದ್ಮೇಲೆ ಗ್ಯಾರಂಟಿ ಸೋಲ್ತಾರೆ ಅಂತ ಕನ್ಫರ್ಮ್ ಆಯ್ತು ಅಂತ ಹಂಗೆ. ಆತರ ಆಯ್ತು ಒಂಥರ. ಬಟ್ ಬಟ್ ಐ ಆಕ್ಚುಲಿ ನಾನು ಮ್ಯಾಚ್ ಕೆಳಗಡೆ ನಾವೆಲ್ಲ ಮಾತಾಡ್ಕೊಂಡಲ್ಲ, ಸ್ಯಾಮ್ಸನ್ ಇದು ಇದು ಅನ್ಬಿಟ್ಟು, ಮೇ ಬಿ ಅವನ್ಗೆ ಅದೇ ತರ ಪ್ರೆಷರ್ ಇತ್ತೇನೋ ಅನ್ಸುತ್ತೆ, ಅದಕ್ಕೆ ಅವನ್ಗೆ ಪ್ರೆಷರ್ ಅಂತಲ್ಲ, ಐ ಥಿಂಕ್ ಇಲ್ಲ, ಟಾಸ್ ವಾಸ್ ಆಲ್ಸೋ ಲಿಟಲ್ ಬಿಟ್ ಕ್ರೂಷಿಯಲ್ ಅನ್ಸ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಸ್ವಲ್ಪ ಇನ್ನೊಂದು ಹೊಸ ಟೀಮ್ ಆಲ್ಸೋ ನೀವು ಅದೇನಾದ್ರು ಅದೇ ಪ್ರಾಬ್ಲಮ್ ಆಯ್ತಾ ಹೇಳ್ತೀನಲ್ಲ, ಎವ್ರಿಥಿಂಗ್ ವೆಂಟ್ ಟೀಮ್ ರಾಂಗ್ ಅಲ್ಲಿ? ಫಾರ್ ಸಿ ಎಸ್. ಸ್ಟಾರ್ಟಿಂಗ್ ಒಂಥರ ಎಲ್ಲಾ ಜೊತೆ ಸೆಟ್ ಆಗಕ್ಕೆ ಟೈಮ್ ತಗೊಳುತ್ತಲ್ಲ, ಮೇ ಬಿ ಆ ತರ ಏನಾದ್ರು ಸಿಚುವೇಶನ್ ಆಗಿರ್ಬೋದಾ ಅಂತ ಸ್ಯಾಮ್ಸನ್ಗೆ. ಇಲ್ಲ ಅಂದ್ರೆ ಅವನು ಆಕ್ಚುಲಿ ಹೊಡಿತಿದ್ದ ಒಂದ್ ಸ್ವಲ್ಪ ಆದ್ರೂ. ಇಲ್ಲ ಇಲ್ಲ ಇಲ್ಲ, ಆತರ ಇಲ್ಲ. ಐ ಥಿಂಕ್ ಒಳ್ಳೆ ಸ್ಪೆಲ್ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಒಳ್ಳೆ ಟೈಟ್ ಸ್ಪೆಲ್ ಬಂತು. ಇಬ್ರು ಕ್ವಾಲಿಟಿ ಬೌಲರ್ಸ್, ಆರ್ಚರ್ ಅಂಡ್ ಬರ್ಗರ್. ಲೈಕ್ ಐ ಸೆಡ್, ಅದೇ ಟಾಸ್ ಕ್ರೂಷಿಯಲ್ ಆಯ್ತು ಸ್ವಲ್ಪ. ಯಾಕಂದ್ರೆ ನಾವು ಆಕ್ಚುಲಿ ಇನ್ಕ್ಲೂಡೇ ಮಾಡಿರ್ಲಿಲ್ಲ ಬರ್ಗರ್ನ. ಸಕ್ಕತ್ತಾಗಿ ಆಡ್ದ ಅವನು. ಬರ್ಗರ್ 2 for ಸ್ಟಾರ್ಟಿಂಗ್ 26. 26 ಎಲ್ಲ 2-2-2. ಮ್ಯಾನ್ ಆಫ್ ಹೌದು. ದಿ ಮ್ಯಾಚ್ ಅವನಿಗೆ ಕೊಟ್ಟಿದ್ದು. ಅಲ್ಲ, ಅವ್ನಿಗೆ ಸಿಕ್ತು, ಅದಕ್ಕೆ ಕರೆಕ್ಟ್ ಡಿಸರ್ವಿಂಗ್ ಕೂಡ, ಬಿಕಾಸ್ ಅವ್ನ ಸ್ಪೆಲ್ ಡಿಫ್ರೆನ್ಶಿಯೇಟ್ ಮಾಡಿದ್ದು, ಅವ್ನಿಗೆ ಸಿಗ್ಬೇಕಾಗಿತ್ತು. ಸೊ ಐ ಥಿಂಕ್ ಲೈಕ್ ಐ ಸೆಡ್, ಫಸ್ಟ್ ಸ್ಪೆಲ್ ಅಲ್ಲೇ ಮ್ಯಾಚ್ ಡಿಸೈಡ್ ಆಗೋಯ್ತು. ಲೈಕ್ ಹಿಂಗಿರು ಚೆನ್ನೈ ಸೋಲ್ತಾರೆ ಅಂತ, ಏನಾದ್ರು ಮಿರಾಕಲ್ಸ್ ಆಗ್ಬೇಕಾಗಿತ್ತು ಅಷ್ಟಲ್ಲಿಂದ. ದೆನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ವೈಭವ್ ಸೂರ್ಯವಂಶಿ 15 ಬಾಲ್ 50, ಅದೊಂದು ರೆಕಾರ್ಡ್. ಏನಪ್ಪಾ, ಎವ್ರಿ ಬಾಲ್ ಎಳಿತಾನೆ. ಐ ಥಿಂಕ್ ನೋಡೋರ್ಗು ಐ ಥಿಂಕ್ ನಾನು ಅದೇ ನೋಡ್ತಾ ಇದ್ದೀನಿ, ಇವನು ಜಸ್ವಾಲ್ ನಾರ್ಮಲ್ ಆಗಿ ಆಡ್ತಾ ಇದ್ದಾನೆ, ಇವನ್ ಬಂದಿದ್ ಬಾಲೇ ಹೊಡಿತಾನೆ. ಕರೆಕ್ಟ್. ವೈಭವ್ ಆಡಿದ ರೀತಿ ನೋಡಿ, ಇನ್ನೇನು ಬೇರೆದೇನೋ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನೋ ಅದೊಂದೇ ಹೈಲೈಟ್. ಹೈಲೈಟ್. ಬೇರೆಯವರೆಲ್ಲ ನಾರ್ಮಲ್ ಆಗಿ ಗೋಯಿಂಗ್ ಬ್ಯಾಕ್ ಟು ಟ್ಯಾಕ್ಟಿಕಲಿ ಏನೇನ್ ರಾಂಗ್ ಆಗಿ ನಡೀತು ಅಂತಂದ್ರೆ, ಐ ಥಿಂಕ್ ಫಸ್ಟ್ ಚೆನ್ನೈ ಅವರು ಕಂಪ್ಲೀಟ್ಲಿ ಎವ್ರಿ ಪಾಸಿಬಲ್ ಸ್ಟೆಪ್ ಅಲ್ಲಿ ಐ ಥಿಂಕ್ ಟ್ಯಾಕ್ಟಿಕಲಿ ರಾಂಗ್ ಆದ್ರು. ಐ ಥಿಂಕ್ ಒಂದೇನಂದ್ರೆ, ನಾವು ಪ್ರಿವ್ಯೂ ಅಲ್ಲಿ ಸ್ಕ್ವಾಡ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಿದ್ವಿ, ಅದೊಂಥರ ಬ್ಯಾಲೆನ್ಸ್ ಇರುವಂತ ಸ್ಕ್ವಾಡ್ ಅಲ್ಲ. ಸೊ ಅಂದ್ರೆ 3 ಪ್ಲೇಯರ್ಸ್ ಯಾರಾದ್ರೂ ಸ್ವಲ್ಪ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಕೊಟ್ಟು ಏನಾದ್ರು ಮಾಡ್ಬೇಕು ಅಂತ ನಾವು ಮಾತಾಡ್ಕೊಂಡ್ವಿ ಪ್ರಿವ್ಯೂ ಅಲ್ಲಿ. ಸೇಮ್ ಅದೇ ತರ, ಬಟ್ ನಥಿಂಗ್ ಹ್ಯಾಪನ್ಡ್. ಏನು ನಡೀಲಿ, ಯಾರು ಮಾಡಿಲ್ಲ ಅಂತ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್. ಬಟ್ ವಿತ್ ಇನ್ ದಿಸ್ ಏನಾಯ್ತು ಅಂತಂದ್ರೆ, ಈಗ ಚೆನ್ನೈ ಸ್ಕೋರ್ ಕಾರ್ಡ್ ನೋಡಿದ್ರೆ 5 ಜನ ಓಪನರ್ಸ್ ಅನ್ನ ಹಾಕೊಂಡಿದ್ದಾರೆ. ಸ್ಯಾಮ್ಸನ್, ಗೈಕ್ವಾಡ್, ಮಾತ್ರೆ, ಮ್ಯಾಥ್ಯೂ ಶಾರ್ಟ್, ಸರ್ಫರಾಜ್ ಖಾನ್, 5 ಜನ ಟಾಪ್ ಆರ್ಡರ್ ಅಲ್ಲಿ ಆಡುವಂತ ಪ್ಲೇಯರ್ಸ್. ಇವ್ರು ಯಾರು ಮಿಡ್ಲ್ ಆರ್ಡರ್ ಬ್ಯಾಟರ್ಸ್ ಅಲ್ಲ. ಆಯುಷ್ ಮಾತ್ರ ಮ್ಯಾಥ್ಯೂ ಶಾರ್ಟ್ ಅನ್ನ ಆಡಿಸ್ಲೇಬಾರ್ದಾಯ್ತು ನಾನು ಕೇಳಿದ್ರೆ. ಮ್ಯಾಥ್ಯೂ ಶಾರ್ಟ್ ಇಸ್ ಅನ್ ಓಕೆ ಡಿಸೆಂಟ್ ಪ್ಲೇಯರ್, ಬಟ್ ಎಲ್ಲೋ ಅಲ್ಲಲ್ಲ ಚೆನ್ನಾಗಿ ಆಡ್ತಾನೆ, ಬಟ್ ಅವ್ನು ಟೀಮ್ 11 ಅಲ್ಲಿ ಇರಬಾರ್ದಾಗಿತ್ತು, ಬಟ್ ಸ್ಟಿಲ್ ಆಡಿಸಿದ್ರು. ಸರ್ಫರಾಜ್ ಖಾನ್ ಅಗೈನ್ ಆಡಿಸೋಂಗಿದ್ರೆ 3 ಅಲ್ಲಿ ಆಡಿಸ್ಬೇಕಾಗಿತ್ತು, ಇಲ್ಲಾಂದ್ರೆ ಆಡಿಸೋ ಅವಶ್ಯಕತೆ ಇರಲಿಲ್ಲ. ಸೊ ಐ ಥಿಂಕ್ ಎಲ್ಲರೂ ಔಟ್ ಆಫ್ ಪೊಸಿಷನ್ ಪ್ಲೇ ಆಡಿದ್ರು. ಶಿವಮ್ ದುಬೆ 7 ಅಲ್ಲಿ ಬಂದಿತ್ತು. ಓ ಮೈ ಗಾಡ್, ಅದೊಂಥರ. ಶಿವಮ್ ದುಬೆ ಅಟ್ಲೀಸ್ಟ್ 4 ಅಲ್ಲಿ ಆಡಿಸ್ಬೇಕಾಗಿತ್ತು, ಅದು ಒಂದು ರಾಂಗ್. ಐ ಥಿಂಕ್ ಟ್ಯಾಕ್ಟಿಕಲಿ ಎವ್ರಿಥಿಂಗ್ ವೆಂಟ್ ರಾಂಗ್. ಚೆನ್ನೈ ಅವ್ರದ್ದು ಐ ಥಿಂಕ್ ಇದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಅಷ್ಟು ಅಂದ್ರೆ ಟ್ಯಾಕ್ಟಿಕಲಿ ಎಷ್ಟು ಆಳವಾಗಿ ಮಾಡಿದ್ರು ಚೆನ್ನೈ ಅವರು ಅಂದ್ರೆ, ಅದ್ರ ಬಗ್ಗೆ ಒಂದು 1 hour ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಎಷ್ಟು ಮಿಸ್ಟೇಕ್ಸ್ ಮಾಡಿದ್ರು ಚೆನ್ನೈ ಅವರು ಅಂತ. ಅಷ್ಟು ಕೋಪ ಟೀಮ್ ಇದ್ದಿದ್ ರೀತಿ ನೋಡಿ, ಟೀಮ್ ಕಂಪೋಸಿಷನ್ ರೀತಿ ನೋಡಿ. ಆನ್ ದ ಅದರ್ ಹ್ಯಾಂಡ್, ರಾಜಸ್ಥಾನ್ ಅವರು ಸ್ಪಾಟ್ ಆನ್ ವಿತ್ ಟ್ಯಾಕ್ಟಿಕಲಿ ಸ್ಪಾಟ್ ಆನ್ ಇದ್ರು. ಪರ್ಫೆಕ್ಟ್ 11, ಪರ್ಫೆಕ್ಟ್ ಎಲ್ಲ ಎವ್ರಿಥಿಂಗ್. ಯಾರ್ಯಾರನ್ನ ಹಾಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ಪರ್ಫೆಕ್ಟ್ 11 ಅಲ್ಲಿ ಬಂದ್ರು. ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಬೇಕಾಗೇ ಬರ್ಲಿಲ್ಲ ಅವ್ರಿಗೆ. ಯೂಸೇ ಮಾಡ್ಲಿಲ್ಲ ಆಕ್ಚುಲಿ ಅವರು. ಯೂಸೇ ಮಾಡಲಿಲ್ಲ. ಪರ್ಫೆಕ್ಟ್ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ಸ್ ಅನ್ಬೋದು. ಜೊಫ್ರಾ ಆರ್ಚರ್, ನಾಂಗ್ರೆ ಬರ್ಗರ್, ಸಂದೀಪ್ ಶರ್ಮಾ, ರವೀಂದ್ರ ಜಡೇಜಾ, ರವಿ ಬಿಷ್ನಾಯ್, ಅಂಡ್ 4th ಪೇಸರ್ ಆಗಿ ಬ್ರಿಜೇಶ್ ಶರ್ಮಾ. ಇದೊಂದು ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸ್ತು ಇವತ್ತು. ಅದು ಆಕ್ಚುಲಿ ಐ ಫೆಲ್ಟ್ ಲೈಕ್ ಬ್ರಿಜೇಶ್ ಶರ್ಮಾನ ಇವತ್ತು ತಂದಿದ್ದು ವೆರಿ ಟ್ಯಾಕ್ಟಿಕಲಿ ಸೂಪರ್ ಪಾಯಿಂಟ್. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಇದನ್ನ. ನಾನೇನ್ ಅನ್ಕೊಂಡೆ, ತುಷಾರ್ ದೇಶಪಾಂಡೆನೋ ಅಥವಾ ಸುಶಾಂತ್ ಮಿಶ್ರಾ ಅವರಿಬ್ರಲ್ಲಿ ಯಾರಾದ್ರೂ ಒಬ್ರು ಕೊಡ್ಬೋದು ಚಾನ್ಸ್ ಅಂತ ಅನ್ಕೊಂಡೆ. ಬಟ್ ಅವರಿಬ್ರಿಗೆ ಅಹೆಡ್ ಆಗಿ ಇವನು ಕೊಟ್ಟಿದ್ದು ಬ್ರಿಜೇಶ್ ಶರ್ಮಾ ಅಂತ ಹೊಸಬ. ಅವನು ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಈವನ್ ಪ್ಲೇಡ್ ಒಂದು ಪ್ರೊಫೆಷನಲ್ ಕ್ರಿಕೆಟ್ ಆಡಿಲ್ಲ ಅನ್ಸುತ್ತೆ ಅವನು, ಬ್ರಿಜೇಶ್ ಶರ್ಮಾ. ಐ ಥಿಂಕ್ ದಿಸ್ ದ ಫಸ್ಟ್ T20 ಗೇಮ್ ಈಸ್ ಪ್ಲೇಯಿಂಗ್. ಅವನು ಡೊಮೆಸ್ಟಿಕ್ ಅಲ್ಲಿ ಎಲ್ಲೂ ಆಡೇ ಇಲ್ಲ. ಅವನು ಲಿಸ್ಟೇ ಕ್ರಿಕೆಟ್ ಇಲ್ಲ, ಫಸ್ಟ್ ಕ್ಲಾಸ್ ಆಡಿಲ್ಲ, ಯಾವ್ದು ಆಡಿಲ್ಲ. ದಿಸ್ ಫಸ್ಟ್ ಪ್ರೊಫೆಷನಲ್ ಲೆವೆಲ್ ಕ್ರಿಕೆಟ್ ಆಡ್ತಾ ಇರೋದು ಅವನು. ಆತರ ಆರರಲ್ಲೇ ಆಗಿರೋದು ಒಂದು ಹಿಸ್ಟ್ರಿಯಿಂದ ನೋಡ್ಕೊಂಡ್ತಾ ಇದ್ರೆ, ಎಲ್ಲೂ ಆರಲ್ಲೇ ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಡ್ತಾರೆ ಆರರಲ್ಲಿ. ಆತರ ತುಂಬಾ ಜನ ಆಗಿದ್ದಾರೆ. ಬಟ್ ಬ್ರಿಜೇಶ್ ಶರ್ಮಾ ಎಕ್ಸ್ಟ್ರೀಮ್ಲಿ ಸೂಪರ್ ಪಿಕ್ ಅನ್ಸ್ತು ನನಗಂತೂ. ಯಾಕೆ ಅಂತಂದ್ರೆ ಅವ್ರ ಹತ್ರ ಇದ್ದಿದ್ದು ಬೇರೆ ಡೊಮೆಸ್ಟಿಕ್ ಬೌಲರ್ಸ್ ಯಾರ್ಯಾರು ಅಂದ್ರೆ, ಫಾಸ್ಟ್ ಬೌಲರ್ಸ್ ತುಷಾರ್ ದೇಶಪಾಂಡೆ, ಸುಶಾಂತ್ ಮಿಶ್ರಾ, ಯುದ್ವೀರ್ ಸಿಂಗ್, ಕುಲ್ದೀಪ್ ಸಿಂಗ್.
4 ಜನರಿಗೆ ಜನ ಹೈಪ್ ಕೊಡ್ತಾರೆ. ಏನಕ್ಕೆ ವೆರಿ ಫಾಸ್ಟ್ ಇದಾರೆ, ಬೌಲಿಂಗ್ ಒಳ್ಳೆ ಸ್ಪೀಡ್ ಅಲ್ಲಿ ಹಾಕ್ತಾರೆ ಅಂತ ಹೈಪ್ ಕೊಡ್ತಾರೆ. ಬಟ್ ಕುಲ್ದೀಪ್ ಸೇನ್, ಯುಧೀರ್ ಸಿಂಗ್ ಅವ್ರೇನ್ ಅಂತ ಹೈ ಸ್ಪೀಡ್ ಆಗಿ ಬಂದು ಹಾಕಿದ್ರು ಕೂಡ ಅವ್ರಿಗೆ ದೇವರ್ ನೆವರ್ ಮ್ಯಾಚ್ ಟರ್ನ್ ಮಾಡುವಂತ ವಿಕೆಟ್ಸ್ ಯಾವ್ದು ತೆಗ್ದಿಲ್ಲ ಅವರು. ಸೊ ಅದತ್ರ ಪೇಪರ್ ಅಲ್ಲಿ ಹೈಪ್ ಇರತ್ತೆ ಬಿಟ್ರೆ ಮ್ಯಾಚ್ ಹೆಲ್ಪ್ ಆಗ್ತಿರ್ಲಿಲ್ಲ ಅವ್ರಿಗೆ. ಸುಶಾಂತ್ ಮಿಶ್ರಾ ಆಲ್ಸೋ ಈ ಸೀಸನ್ ಅಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂಡು ಬಂದಿದ್ದ. ಇನ್ಸ್ಟೆಡ್ ಆಫ್ ಆಲ್ ದಟ್ ಹೈಪ್, ಆ ಹೈಪ್ ಗೋಸ್ಕರ ಹೋಗಿದ್ರೆ ಪ್ಲೇಯರ್ ಗೋಸ್ಕರ ಹೋಗಿದ್ದು ಬ್ರಿಜೇಶ್ ಮಿಶ್ರಾ ಪಿಕ್ ಇಸ್ ಲೈಕ್ ಮೈ 100%. ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಒನ್ ಆಫ್ ದ ಬೆಸ್ಟ್ ಪಿಕ್ಸ್ ಟುಡೇ. ಸೊ ಐ ಥಿಂಕ್ ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಅದೇ ನಾನು ಹೇಳ್ದಂಗೆ ಒಂದು ಅರ್ಧ ಗಂಟೆ CSK ಟ್ಯಾಕ್ಟಿಕ್ಸ್ ಇಷ್ಟು ವರ್ಷ ಇದ್ರೆ ನೀನು ಇದೊಂದು ಮ್ಯಾಚ್ ಗೆ ಹೇಳಕ್ಕಾಗಲ್ಲ, ಬಟ್ ಏನಾದ್ರು ಬೇರೆ ಐ ಮ್ಯಾಚ್ ಅಲ್ಲಿ, ಐ ಸ್ಕೋರ್ ಅಲ್ಲಿ ಒನ್ ಮ್ಯಾಚ್ ಇದ್ದಾಗ ಅವಾಗ ಒನ್ ಮ್ಯಾಚ್ ಅಲ್ಲಿ ವಿ ಕಾಂಟ್ ಸೇ ಎನಿಥಿಂಗ್ ಅಲ್ಲ. ಅದು ಕಂಪ್ಲೀಟ್ಲಿ ಇದು ಒನ್ ಸೈಡ್ ಮ್ಯಾಚ್ ಇತ್ತು ಇದು. ಅದು ಇಫ್ ಯು ಪರ್ಫಾರ್ಮ್ ಲೈಕ್ ಒಂದ್ ಸಿಂಗಲ್ ಆಗಿ ಅವಂದೇ ಮ್ಯಾಚ್, ಅವನಿಂದನೇ ಮ್ಯಾಚ್ ರನ್ನಿಂಗ್ ಪಾಯಿಂಟ್ ಅಂದ್ರೆ ಆ ಟೈಮಲ್ಲಿ ಏನೋ ಮಾತಾಡ್ಬೋದು ಹಂಗೆ. ಕರೆಕ್ಟ್. ಒಂದು ಇದ್ರಲ್ಲಿ ಹೇಳಕ್ ಆಗಲ್ಲ. ಒಂದು ಮ್ಯಾಚ್ ಸೇಮ್ ವಿತ್ CSK, ಒಂದು ಮ್ಯಾಚ್ ಆಡಿದ ತಕ್ಷಣ ಲೈಕ್ ಇದೇ ಸೀಸನ್ ಪೂರ್ತಿ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ವಾಟ್ ವಿ ಆರ್ ಟೆಲಿಂಗ್ ಇಸ್ ಲೈಕ್ ಈ ಮ್ಯಾಚ್ ಗೆ ಎಷ್ಟೆಷ್ಟು ಟ್ಯಾಕ್ಟಿಕಲಿ ರಾಂಗ್ ಆದ್ರು ಅಂತ. ಬಟ್ RRI ಟ್ಯಾಕ್ಟಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದ್ರು. ಯಾರ್ಯಾರು ಒಳ್ಳೆ ಕಾಂಬಿನೇಷನ್, ಯಾರ್ಯಾರಿಗೆ ಯಾವ ರೋಲ್ಸ್ ಮೇಲೆ ಹೋಗ್ಬೇಕು ಅನ್ನೋದು. ಈವನ್ ಇಫ್ ಯು ಅಬ್ಸರ್ವ್, ಇದರಲ್ಲಿ ರವಿ ಸಿಂಗ್ ಅಂಡ್ ಡೊನೋವನ್ ಫೆರರನ್ ಇದ್ರಲ್ಲಿ ಇಟ್ಟಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ. ಸೊ ಒಂಥರ ವೆರಿ ಕ್ಲಿಯರ್, ಒಳ್ಳೆ ಮೈಂಡ್ ಸೆಟ್ ಇಂದ ಬಂದಿದ್ದಾರೆ. ಐ ಥಿಂಕ್ ಟ್ಯಾಕ್ಟಿಕಲಿ ತುಂಬಾ ಬ್ರಿಲಿಯಂಟ್ ಆಗಿ ಬಂದಿರೋದು. ಒಳ್ಳೆ ಈಗ ಫಸ್ಟ್ ಮ್ಯಾಚ್ ಆದಾಗ ಹೆಂಗೆ RCB ಹೇಳಿದ್ವಿ ನಾವು, ಎಲ್ಲ ಪರ್ಫೆಕ್ಟ್ ಬೌಲಿಂಗ್ ಪ್ಲಾನ್ಸ್ ಜೊತೆ ಬಂದು. ಐ ಥಿಂಕ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಮುಂಬೈ ವಾಸ್ ನಾಟ್ ಲೈಕ್ ದಟ್. ಮುಂಬೈ ಗೆದ್ರು ಕೂಡ ಟ್ಯಾಕ್ಟಿಕಲಿ ದೇ ವರ್ ನಾಟ್ ಲೈಕ್ ಶಾರ್ಪ್ ಇರ್ಲಿಲ್ಲ RCB ಗೇಮ್ ತರ, ಫಸ್ಟ್ ಗೇಮ್ ತರ. ಬಟ್ ಇದು RR ಅವರು ವಿತ್ ಪರ್ಫೆಕ್ಟ್ ಪ್ಲಾನ್ಸ್. ಫಸ್ಟ್ ಮ್ಯಾಚ್ ಅಲ್ಲಿ ಹಿಂಗೆ RCB ಅವರು ಬಂದ್ರು, ಆತರ ಪರ್ಫೆಕ್ಟ್ ಪ್ಲಾನ್ಸ್ ಅಲ್ಲಿ ಬಂದ್ರು. ಐ ಥಿಂಕ್ ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಅರ್ಧ ಗಂಟೆ ಚೆನ್ನೈ ಅವ್ರನ್ನ ಬೈಯೋದಕ್ಕೆ, ಅರ್ಧ ಗಂಟೆ ರಾಜಸ್ಥಾನ್ ಅವ್ರನ್ನ ಹೊಗಳೋದಕ್ಕೆ ತಗೊಂಡು ಇನ್ನೊಂದು ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಅಷ್ಟು ಸಪರೇಟ್ ವಿಡಿಯೋ ಹಾಕಣೆ ಬಿಡೋದಕ್ಕೆ. ಅಂದ್ರೆ ಅಷ್ಟು ಅಂದ್ರೆ ಲೈಕ್ ಇವತ್ತು ಟ್ಯಾಕ್ಟಿಕಲಿ ಎಷ್ಟೆಷ್ಟು ಆಪೋಸಿಟ್ಸ್ ಇದ್ರು ಇಬ್ರು ಅನ್ನೋದು ಇವತ್ತು ಇದೊಂದು ಅರ್ಥ ಆಯ್ತು. ಬಟ್ ಆಕ್ಚುಲಿ ಇದು ಇವತ್ತು ಮ್ಯಾಚ್ ಫಾಸ್ಟೆಸ್ಟ್ 50 ಮತ್ತೆ CSK ಪವರ್ ಪ್ಲೇ ವರ್ಸ್ಟ್ ಪವರ್ ಪ್ಲೇ. ವಿಕೆಟ್ ಮಾರ್ಜಿನ್ 8 ವಿಕೆಟ್ಸ್. ಹೌದು ಅಂದ್ರೆ ಒಳ್ಳೆ ಐ ಥಿಂಕ್ ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿ ಸಿಕ್ಕಿರತ್ತೆ ರಾಜಸ್ಥಾನ್ ಅವ್ರಿಗೆ. ಐ ಥಿಂಕ್ ಮೋರ್ ದನ್ ಪಾಯಿಂಟ್ಸ್ ಟೇಬಲ್ ಹಾಕಿದ್ಯಾ ನೀನು? ಇಲ್ಲ, ಅದು ಆಕ್ಚುಲಿ ರಾಂಗ್ ತೋರಿಸ್ತಾ ಇದೆ ಒಂದ್ ಸ್ವಲ್ಪ. ಓಕೆ, ಐ ಥಿಂಕ್ +0.4 ಏನೋ ಇದೆ. ಇಲ್ಲ +0. ಇಲ್ಲ ಇದು ರಾಂಗ್ ಇದೆ ಸ್ವಲ್ಪ. ಓಕೆ, ಇದು ಯಂಗೆಸ್ಟ್ ಪ್ಲೇಯರ್ ಸ್ಕೋರ್ 50 ಇನ್ ಕೇಸ್. ಕರೆಕ್ಟ್. ಐ ಥಿಂಕ್ ಸೊ. ಯಾ, ಒನ್ ಸೈಡೆಡ್ ಗೇಮ್, ಒನ್ ಸೈಡೆಡ್ ಡಾಮಿನೇಟಿಂಗ್ ಗೇಮ್. ಇನ್ನೇನು ಕ್ಲೋಸಿಂಗ್ ರಿಮಾರ್ಕ್ಸ್ ಹೇಳ್ಬೇಕನ್ಸ್ತಾ ನಿನಗೆ? ಇಲ್ಲ, ಆಕ್ಚುಲಿ ಇದೆ ಒನ್ ಸೈಡೆಡ್ ಗೇಮ್. ಸ್ಟಾರ್ಟಿಂಗ್ ಗೆ ಪವರ್ ಪ್ಲೇ ಅಲ್ಲೇ ಅವ್ರಿಗೆ ಗೊತ್ತಾಗೋಯ್ತು ನಾವು ಸೋತ್ತೀವಿ ಅನ್ಬಿಟ್ಟು. ಅವ್ರಿಗೂ ಗೊತ್ತಾಯ್ತು, CS ಅವ್ರಿಗೆ, ನಾವು ನೋಡೋರು ಫಾರ್ಮಾಲಿಟಿ ತರ ಇತ್ತು. ಅದೇ ಸಾಮ್ಸನ್ ಮೇಲೆ ಒಂದ್ ಸ್ವಲ್ಪ ಹೋಪ್ಸ್ ಇತ್ತು. ಬಟ್ ಯಾಕೋ ಮೇ ಬಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ